ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ಪುಷ್ಪ. ಫ್ರೆಂಡ್ಸ್, ಮೊಟ್ಟೆಯನ್ನು ನಾವು ವಿವಿಧ ರೀತಿಯಲ್ಲಿ ನಮಗೆ ಬೇಕಾದಂತಹ ಒಂದು ರೆಸಿಪಿಯಾಗಿ ಮಾಡಿಕೊಂಡು ನಾವು ಅದರ ರುಚಿಯನ್ನು ಸವಿತಾ ಇದ್ದೀವಿ. ಸಾಮಾನ್ಯವಾಗಿ ಈ ಬೇಕ್ರಿ ಐಟಮ್ಸ್ಗಳಲ್ಲಂತೂ ಮೊಟ್ಟೆ ಇಲ್ಲದೆ ಯಾವುದೇ ರೆಸಿಪಿಯನ್ನು ಮಾಡಲ್ಲ, ಹೌದಲ್ವಾ? ಸಾಮಾನ್ಯವಾಗಿ ಎಲ್ಲ ಒಂದು ಡಿಶಸ್ಗಳಿಗೂ ಮೊಟ್ಟೆಯನ್ನು ಆ್ಯಡ್ ಮಾಡಿದಾಗ ಅದ್ರ ಒಂದು ರುಚಿನೇ ಒಂದು ಎಕ್ಸ್ಟ್ರಾ ಲೆವೆಲಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಸಹ ಮೊಟ್ಟೆ ಅಂದರೆ ಇಷ್ಟ. ಅದರಲ್ಲೂ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಮೊಟ್ಟೆಯನ್ನು ಮಾಡಿಕೊಂಡು ಅದರ ರುಚಿಯನ್ನು ಸವಿತಾರೆ, ಹೌದಲ್ವಾ? ನಾವು ಬೇಯಿಸಿ ಮೊಟ್ಟೆಯನ್ನು ತಿನ್ನೋದ್ರಿಂದನೂ ಸಹ ನಮಗೆ ಮೊಟ್ಟೆಯಿಂದ ಸಾಕಷ್ಟು ಪ್ರಯೋಜನಗಳು ತುಂಬಾ ಇದೆ. ಹೀಗಿರುವಾಗ ನಾವೇನು ಮಾಡ್ತಾ ಇದ್ದೀವಿ, ಮೊಟ್ಟೆಯನ್ನು ತಿಂದು ಅದರ ಸಿಪ್ಪೆಯನ್ನು ಎಸಿತಾ ಇದ್ದೀವಿ, ಹೌದಲ್ವಾ? ಆದರೆ ಆ ಮೊಟ್ಟೆಯನ್ನು ತಿಂದು ಉಳಿದಂತಹ ಸಿಪ್ಪೆಯಿಂದನೂ ಸಹ ನಮಗೆ ಸಾಕಷ್ಟು ಪ್ರಯೋಜನಗಳಿದೆ ಅಂತ ಹೇಳಿದರೆ ನಂಬ್ತೀರಾ ನೀವು? ಖಂಡಿತವಾಗಿಯೂ ಇದೆ ಫ್ರೆಂಡ್ಸ್. ಬನ್ನಿ, ಆ ಸಿಪ್ಪೆಯನ್ನು ನಾವು ಯಾವುದೆಲ್ಲ ರೀತಿಯಾಗಿ ಬಳಸ್ಕೊಂಡು ಯಾವೊಂದು ಉಪಯೋಗವನ್ನು ನಾವು ಪಡ್ಕೊಳ್ಬೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಬನ್ನಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಫಸ್ಟ್ ಇಲ್ಲಿ ನಾನು ಮೊಟ್ಟೆ ಸಿಪ್ಪೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣಗಿಸಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೀಟಾಗಿ ಇದನ್ನು ಒಂದೆರಡು ಸತಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಇದನ್ನು ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಸೊ ಯಾಕೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಬೇಕು ಅಂತ ಹೇಳಿದರೆ, ಈ ರೀತಿ ಪೌಡರ್ ಮಾಡೋದ್ರಿಂದ ಈ ಜಾರಿನ ಬ್ಲೇಡ್ ಕೂಡ ಶಾರ್ಪ್ ಆಗುತ್ತೆ. ಬ್ಲೇಡ್ ಏನಾದರೂ ತುಂಬ ಟೈಮೆಲ್ಲ ಆಗಿ ಮೊಂಡು ಥರ ಆಗಿದ್ದರೆ ಅಥವಾ ಅದೇನಾದರೂ ಹರಿತವಾಗಿಲ್ಲ ಅಂತ ಹೇಳಿದರೆ, ನೀವು ಈ ರೀತಿ ಮೊಟ್ಟೆ ಸಿಪ್ಪೆಯನ್ನು ಮಿಕ್ಸಿ ಮಾಡೋದ್ರಿಂದ ಜಾರಿನ ಬ್ಲೇಡು ತುಂಬಾ ಶಾರ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, 1 ಟೇಬಲ್ ಸ್ಪೂನಷ್ಟು ಮೊಟ್ಟೆ ಏನು ಸಿಪ್ಪೆಯನ್ನು ಪೌಡರ್ ಮಾಡ್ಕೊಂಡಿದೆ ಅದು 1 ಟೇಬಲ್ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸರ್ಫು, ನೀವು ಮನೆಯಲ್ಲಿ ಯಾವ ಸರ್ಫ್ನ ಯೂಸ್ ಮಾಡ್ತೀರಾ ಆ ಸರ್ಫ್ನ ತೆಗೆದುಕೊಳ್ಳಿ. ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಸೋಡಾ, 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ಬಟ್ಟೆ ತುಂಬಾ ಕರೆಯಾಗಿದೆ, ಬಿಳಿ ಬಟ್ಟೆಗಳಿರ್ಬೋದು, ಮಕ್ಕಳ ಯೂನಿಫಾರ್ಮ್ ಇರ್ಬೋದು, ಏನಾದರೂ ತುಂಬ ಕರೆಯಾಗಿದೆ, ಹೋಗ್ತಾ ಇಲ್ಲ ಅಂತ ಹೇಳಿದರೆ ಈ ಪೌಡರನ್ನು ಹಾಕಿ ಒಂದು ಸ್ವಲ್ಪ ಈ ರೀತಿ ರಬ್ ಮಾಡೋದ್ರಿಂದ ಬಟ್ಟೆಯಲ್ಲಿ ಒಂದು ಚೂರು ಕರೆ ಉಳಿಯೋಲ್ಲ, ನೀಟಾಗಿ ಇದು ವಾಶ್ ಆಗುತ್ತೆ. ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಸ್ನೇಹಿತರೆ, ಇಲ್ಲಿ ನಾನು ಒಂದು ಮೊಟ್ಟೆ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ನಾನು ಈ ರೀತಿಯಾಗಿ ಕತ್ತರಿಯಿಂದ ಕಟ್ ಮಾಡ್ತಾ ಇದ್ದೀನಿ. ಯಾಕೆ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಅಂತ ಕೇಳಿದರೆ, ನಿಮ್ಮ ಮನೆಯಲ್ಲಿರುವಂತಹ ಈ ಕತ್ರಿಗಳು ಮೊಂಡಾಗಿದ್ದರೆ, ಶಾರ್ಪ್ ಇಲ್ಲ ಅಂತ ಹೇಳಿದರೆ, ಅಥವಾ ಹರಿತವಾಗಿಲ್ಲ ಅಂತ ಹೇಳಿದರೆ, ಕೆಲವೊಂದು ಸಾರಿ ಈ ಕತ್ರಿಗಳೆಲ್ಲ ಕೂಡ ಯಾವ ಬಟ್ಟೆಗಳಾಗಿರ್ಬೋದು, ಪೇಪರ್ಸ್ಗಳಿರ್ಬೋದು, ಏನನ್ನು ಕಟ್ ಮಾಡಲಿಕ್ಕೂ ಆಗಲ್ಲ. ಯಾಕೆ ಅಂತ ಹೇಳಿದರೆ ಅದು ಶಾರ್ಪ್ ಇರೋದಿಲ್ಲ. ಹಾಗಾಗಿ ನೀವು ಈ ರೀತಿಯಾಗಿ ಮೊಟ್ಟೆ ಸಿಪ್ಪೆಯನ್ನು ಕಟ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಕತ್ರಿ ಶಾರ್ಪ್ ಆಗುತ್ತೆ. ಸೊ ನೀವು ಮನೆಯಲ್ಲಿ ಎಷ್ಟು ಕತ್ರಿಗಳಿದೆಯೋ ಅಷ್ಟು ಕತ್ರಿಗಳನ್ನು ಈ ರೀತಿಯಾಗಿ ಟ್ರೈ ಮಾಡಿ. ಮನೆಯಲ್ಲೇ ನೀವು ಇದನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ಸೊ ನೀವು ಇದಕ್ಕೆ ದುಡ್ಡನ್ನು ಕೊಟ್ಟು ಹೊರಗಡೆ ಮಾಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟು ಕತ್ರಿಗಳಿದೆಯೋ ಅಷ್ಟು ಕತ್ರಿಗಳನ್ನು ಸಹ ನೀವು ಒಂದೊಂದಾಗಿ ಮೊಟ್ಟೆ ಸಿಪ್ಪೆಯನ್ನು ನೀವು ಕಟ್ ಮಾಡ್ಕೊಳ್ತಾ ಬಂದರೆ ಆ ನಿಮ್ಮ ಕತ್ರಿ ತುಂಬಾ ಶಾರ್ಪ್ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಂಡು ಬನ್ನಿ. ಹೇಗನ್ನಿಸ್ತು ಫ್ರೆಂಡ್ಸ್ ಈ ಟಿಪ್? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಲ್ಲಿ ನಾನು ಒಂದು ಮೊಟ್ಟೆ ಸಿಪ್ಪೆಯನ್ನು ಈ ರೀತಿ ತೆಗೆದುಕೊಂಡು ಟಿಶ್ಯೂ ಪೇಪರ್ ಮೇಲೆ ಇಡ್ತಾ ಇದ್ದೀನಿ. ಇದನ್ನು ನಾನು ವಾಶ್ ಮಾಡಿಲ್ಲ. ಇದನ್ನು ನೀವು ಈ ಹಲ್ಲಿಗಳು ಎಲ್ಲೆಲ್ಲಿ ಓಡಾಡುತ್ತೆ ಅಲ್ಲಿ ನೀವು ಈ ರೀತಿಯಾಗಿ ಇಡಿ. ಇದನ್ನು ವಾಶ್ ಮಾಡೋದು ಬೇಡ. ಯಾಕೆ ಅಂತ ಹೇಳಿದರೆ ಇದರ ಒಂದು ಸ್ಮೆಲ್ಲಿಗೆ ಹಲ್ಲಿಗಳು ಬರೋದಿಲ್ಲ. ಹಾಗಾಗಿ ಒಂದು ಮೊಟ್ಟೆ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದುಕೊಂಡು ಟಿಶ್ಯೂ ಪೇಪರ್ ಮೇಲೆ ಇಟ್ಟು ಎಲ್ಲೆಲ್ಲಿ ಹಲ್ಲಿ ಓಡಾಡುತ್ತೆ ಅಲ್ಲಿ ನೀವು ಇದನ್ನು ಇಡಬಹುದು.
ನೆಕ್ಸ್ಟ್ ನಾವು ಈ ಮೊಟ್ಟೆ ಸಿಪ್ಪೆಯನ್ನು ಒಂದು ಗೊಬ್ಬರದ ರೀತಿಯಾಗಿ ಬಳಸ್ಕೊಳ್ಬಹುದು ಅಂತ ಹೇಳಿದರೆ, ಈ ಮೊಟ್ಟೆ ಸಿಪ್ಪೆ ಏನಿದೆ ಈ ಪುಡಿಗೆ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ತುಂಬಾ ತೆಳುವಾಗಿ ಮಾಡ್ಕೊಳ್ಳಿ. ಈ ನೀರನ್ನು ನೀವು ಗಿಡದ ಬುಡಕ್ಕೆ ನೀವು ಹಾಕ್ಕೊಳ್ತಾ ಬನ್ನಿ. ಯಾಕೆ ಅಂತ ಹೇಳಿದರೆ, ಈ ಮೊಟ್ಟೆ ಸಿಪ್ಪೆಯಲ್ಲಿ ಸಾಕಷ್ಟು ಕಬ್ಬಿಣಾಂಶ ಇರೋದ್ರಿಂದ ಗಿಡದ ಬೆಳವಣಿಗೆಗೆ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಇನ್ ಕೇಸ್ ಏನಾದರೂ ನೀವು ಮೊಟ್ಟೆ ಪುಡಿಯನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದರೆ, ಏನು ಮೊಟ್ಟೆ ಸಿಪ್ಪೆ ಅಥವಾ ಓಡಿರುತ್ತೆ ಅದನ್ನು ನೀವು ಕೈಯಲ್ಲೇ ಕೂಡ ನೀವು ಈ ರೀತಿ ಪುಡಿ ಥರ ಮಾಡಿ ಕ್ರಷ್ ಮಾಡಿ ನೀವು ಗಿಡದ ಬುಡಕ್ಕೆ ಹಾಕ್ಕೊಳ್ಬಹುದು. ಮನಿ ಪ್ಲ್ಯಾಂಟ್ ಗಿಡ ನೀವು ಮನೆಯೊಳಗೇನೆ ಬೆಳೆಸ್ಕೊಳ್ತಾ ಇದ್ದೀರಲ್ವ, ಈ ಮನಿ ಪ್ಲ್ಯಾಂಟ್ ಗಿಡಕ್ಕೂ ಕೂಡ ನೀವು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿರುವ ನೀರನ್ನು ನೀವು ಅದಕ್ಕೆ ಹಾಕೋದ್ರಿಂದನೂ ಕೂಡ ಆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಮನೆಯಲ್ಲಿ ಇದನ್ನು ನೀವು ಟ್ರೈ ಮಾಡಿ. ನೆಕ್ಸ್ಟ್ ಒಂದು ಸ್ವಲ್ಪ ಈರುಳ್ಳಿಯನ್ನು ತೆಗೆದುಕೊಳ್ಳಿ. ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಮೊಟ್ಟೆ ಸಿಪ್ಪೆ ಪುಡಿಯನ್ನು ತೆಗೆದುಕೊಳ್ಳಿ. 1/2 ಟೇಬಲ್ ಸ್ಪೂನಲ್ಲೇ ಒಂದು 400 ಗ್ರಾಮ್ ಆಗೋಷ್ಟು ಕ್ಯಾಲ್ಸಿಯಂ ಇರೋದ್ರಿಂದ ಒಂದು 1/2 ತೆಗೆದುಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಟೀ ಪುಡಿಯನ್ನು 1 ಟೇಬಲ್ ಸ್ಪೂನ್ ಟೀ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿ ನೀಟಾಗಿ ಶೋಧಿಸ್ಕೊಂಡು ಆ ರಸವನ್ನು ನೀವು ಈ ಕಾಟನ್ ಅಥವಾ ಯಾವುದಾದ್ರೂ ಬಟ್ಟೆ ಇರಬಹುದು ಅಥವಾ ಈ ಹತ್ತಿಯನ್ನು ತೆಗೆದುಕೊಂಡು ಈ ತಲೆಯ ಬುಡಕ್ಕೆ ನೀವು ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಬರೋದ್ರಿಂದ ನಿಮ್ಮ ಕೂದಲು ಸದೃಢವಾಗಿ ಬೆಳೆಯುತ್ತೆ. ಕೂದಲಿನ ಆರೈಕೆ ಕೂಡ ಚೆನ್ನಾಗಿ ನೀವು ಇದರಿಂದ ಮಾಡ್ಕೊಳ್ಬಹುದು. ನೆಕ್ಸ್ಟು 1/2 ಸ್ಪೂನಷ್ಟು ಮೊಟ್ಟೆ ಸಿಪ್ಪೆ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಬೇಕಿಂಗ್ ಸೋಡಾ, ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನೀವು ವಾರಕ್ಕೊಮ್ಮೆ ಇದರಿಂದ ಈ ಪುಡಿಯಿಂದ ನೀವು ಹಲ್ಲನ್ನು ಉಜ್ಜೋದ್ರಿಂದ ಹಲ್ಲು ಬಿಳುಪಾಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಹಲ್ಲು ಕೂಡ ಸದೃಢವಾಗುತ್ತೆ. ಇದನ್ನು ನೀವು ವಾರಕ್ಕೊಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಈ ಮೊಟ್ಟೆ ಸಿಪ್ಪೆಯಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರೋದ್ರಿಂದ ನಾವು ಈ ರೀತಿಯಾಗಿ ಮನೆಯಲ್ಲಿ ಒಂದು ಪೇಸ್ಟನ್ನು ತಯಾರು ಮಾಡಿಕೊಂಡು ವಾರಕ್ಕೊಮ್ಮೆ ಹಲ್ಲು ಉಜ್ಜೋದ್ರಿಂದ ಹಲ್ಲು ಬಲವಾಗುತ್ತೆ, ಬೇಕಾದಂತಹ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ, ಅದ್ರ ಜೊತೆಗೆ ಹಲ್ಲು ಕೂಡ ಬಿಳುಪಾಗುತ್ತೆ. ಮನೆಯಲ್ಲಿ ಇದನ್ನು ನೀವು ಟ್ರೈ ಮಾಡಿ. ಕೂದಲು ತುಂಬ ನೀಳವಾಗಿ ಸಾಫ್ಟಾಗಿ ಮತ್ತು ಶೈನಿಯಾಗಿ ಬರಬೇಕು ಅಂತ ಹೇಳಿದರೆ ಈ ಒಂದು ಮೊಟ್ಟೆ ಸಿಪ್ಪೆಯ ಪುಡಿಯನ್ನು 2 ಟೇಬಲ್ ಸ್ಪೂನಷ್ಟು ತೆಗೆದುಕೊಳ್ಳಿ. ಅದ್ರ ಜೊತೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕೂದಲಿಗೆ ಅಪ್ಲೈ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ಆ ಕ್ವಾಂಟಿಟಿಯನ್ನು ನೋಡಿಕೊಂಡು ಎರಡನ್ನು ನೀವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು 15 ಮಿನಿಟ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಕೂದಲು ತುಂಬಾ ಶೈನಿಯಾಗಿರುತ್ತೆ. ಮುಖದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೂ ಕೂಡ ಈ ಒಂದು ಮೊಟ್ಟೆ ಸಿಪ್ಪೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಏನು ಮಾಡಬೇಕಪ್ಪ ಅಂತ ಹೇಳಿದರೆ 1 ಟೇಬಲ್ ಸ್ಪೂನಷ್ಟು ಮೊಟ್ಟೆ ಸಿಪ್ಪೆಯ ಪುಡಿಯನ್ನು ತೆಗೆದುಕೊಳ್ಳಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೇನನ್ನು ಮಿಕ್ಸ್ ಮಾಡಿ ಈ ಪ್ಯಾಕನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ ಬಿಟ್ಟು ತಣ್ಣೀರಲ್ಲಿ ನೀವು ವಾಶ್ ಮಾಡ್ತಾ ಬರೋದ್ರಿಂದ ಸೊ ನಿಮ್ಮ ಮುಖದ ಕಾಂತಿ ಹೆಚ್ಚುತ್ತಾ ಹೋಗುತ್ತೆ, ಜೊತೆಗೆ ಮುಖದಲ್ಲಿರುವ ಡಲ್ನೆಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ? ನೋಡಿದ್ರಲ್ವಾ ಈ ಮೊಟ್ಟೆ ಸಿಪ್ಪೆಯಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ. ಈ ಪ್ರಯೋಜನಗಳನ್ನು ನೀವು ಕೂಡ ಮನೆಯಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.